ಹುಲಿ, ಜಾಗ್ವಾರ್, ಲೆಪರ್ಡ್, ಚೀತಾ, ಪ್ಯಾಂಥರ್ ಇವೆಲ್ಲ ಮಾಂಸಾಹಾರಿ ಸಸ್ತನಿಗಳು ಸಹ ಕ್ಯಾಟ್ ಫ್ಯಾಮಿಲಿಯ ಅಡಿಯಲ್ಲಿ ಬರುತ್ತವೆ. ಇವುಗಳನ್ನ ಮೆಮೇಲಿಯಾ ಕ್ಲಾಸ್ ನಲ್ಲಿ ಬರುವ ಪ್ಯಾಂಥೇರಾ ಪ್ರಾಣಿ ವರ್ಗಕ್ಕೆ ಸೇರಿಸಲಾಗಿದೆ. ಇವತ್ತು ಬಹುತೇಕ ಈ ಎಲ್ಲಾ ಸಸ್ತನಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇವೆಲ್ಲವೂ ಸಹ ಇವತ್ತು ಅಳಿವಿನಂಚಿನಲ್ಲಿರುವ ಜೀವಿಗಳಾಗಿ ಸಂರಕ್ಷಣೆಯ ಹಂತದಲ್ಲಿದೆ. ಇವೆಲ್ಲ ಒಂದು ಕಾಲದಲ್ಲಿ ಆಹಾರ ಸರಪಳಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದವು. ಯಾವಾಗ ಮನುಷ್ಯ ಒಬ್ಬ ಬೇಟೆಗಾರನಾಗಿ ವಿಕಾಸಗೊಂಡು ಇವುಗಳ ಭಕ್ಷಣೆಗೆ ಇಳಿದನು, ಆಗ ಅವು ನಿಧಾನವಾಗಿ ಕಣ್ಮರೆಯಾದವು ಹಾಗೂ ಮಾನವ ತಾನು ಆಹಾರ ಸರಪಳಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಂತು ಡಾಮಿನೆನ್ಸಿ ಸಾಧಿಸುತ್ತಾ ಬಂದ. ಇವತ್ತು ಇರುವ ಸಿಂಹ, ಹುಲಿ, ಜಾಗ್ವಾರ್, ಲೆಪರ್ಡ್ ಮೊದಲಾದ ಬಿಗ್ ಕ್ಯಾಟ್ಗಳು ನೋಡಲು ಮನೋಹರವಾಗಿದೆ. ಈ ಸುಂದರ ಜೀವಿಗಳ ಪೂರ್ವಜರು ಬಹಳ ಹಿಂದೆ ಈ ಭೂಮಿಯ ಮೇಲೆ ತಮ್ಮ ಆಧಿಪತ್ಯ ಸಾಧಿಸಿದ್ದವು. ಅವ್ಯಾವೂ ಸಹ ಈಗ ಬದುಕಿಲ್ಲ. ಇವೆಲ್ಲ ಈಗಿನ ಮಾಡರ್ನ್ ಬಿಗ್ ಕ್ಯಾಟ್ಗಳಿಗಿಂತಲೂ ನೋಡಲು ಭಯಂಕರವಾಗಿಯೂ ದೊಡ್ಡ ಗಾತ್ರದಲ್ಲೂ ಶಕ್ತಿಯುತವಾಗಿಯೂ ಇದ್ದವು. ಇವುಗಳನ್ನೇ ನಾವೀಗ ಫ್ರೀ ಹಿಸ್ಟೋರಿಕಲ್ ಅಥವಾ ಪ್ರಾಗೈತಿಹಾಸಿಕ ದೈತ್ಯ ಪ್ರಾಣಿಗಳೆಂದು ಕರೆಯುತ್ತೇವೆ. ಅಳೆದು ಹೋಗಿರುವ ಅಂತಹ 10 ಬಲಿಷ್ಠ ಪ್ರಾಗೈತಿಹಾಸಿಕ ವೈಲ್ಡ್ ಕ್ಯಾಟ್ಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯೋಣ ಬನ್ನಿ. ಹತ್ತನೇದಾಗಿ ನಾವು ದೈತ್ಯ ಚೀತಾ ಬಗ್ಗೆ ಹೇಳಬಹುದು. ಸುಮಾರು 120 ರಿಂದ 150 ಕೆಜಿವರೆಗೂ ತೂಗುತ್ತಿದ್ದ ಇದು ಈಗಿನ ಮಾಡರ್ನ್ ಆಫ್ರಿಕಾದ ಚಿರತೆಗಳ ಅತ್ಯಂತ ದೂರದ ಸಂಬಂಧಿ. ಪ್ಲಯೋಸಿಸ್ ಯುಗದಲ್ಲಿ ಜೀವಿಸಿದ್ದ ಇದು ಈಗಿನ ಯುರೋಪ್ ಹಾಗೂ ಏಷ್ಯಾಗಳಲ್ಲಿ ವಾಸವಿತ್ತು. ಅಷ್ಟು ತೂಕ ಹೊಂದಿದ್ರೂ ಸಹ ಈಗಿನ ಚಿರತೆಗಳಂತೆಯೇ ವೇಗವಾಗಿ ಓಡಿ ಬೇಟೆಯನ್ನ ಹೊಡೆದು ಉರುಳಿಸಬಲ್ಲ ತಾಕತ್ ಇವುಗಳಿಗಿತ್ತು. ಈಗಿನ ಆಫ್ರಿಕನ್ ಸಿಂಹಿಣಿಗಳಷ್ಟೇ ಇವು ತೂಕ ಹಾಗೂ ಗಾತ್ರ ಹೊಂದಿದ್ದವು. ದೊಡ್ಡ ಗಾತ್ರದ ಶ್ವಾಸಕೋಶ, ಹೃದಯ ಹಾಗೂ ಮೆದುಳನ್ನ ಹೊಂದಿದ್ದ ಇವು ಅತ್ಯಂತ ವೇಗವಾಗಿ ಓಡುತ್ತಿದ್ದವು. ಪ್ಲೇಯೋಸಿಸ್ ಹಾಗೂ ಪ್ಲೆಸ್ಟೋಸಿಸ್ ಯುಗಗಳಲ್ಲಿ ವಾಸವಿದ್ದ ಇವು ಈಗಿನ ಭಾರತ, ಚೀನಾ, ಜರ್ಮನಿ, ಫ್ರಾನ್ಸ್ ಮೊದಲಾದೆಡೆ ದಟ್ಟ ಸಂಖ್ಯೆಯಲ್ಲಿ ಇದ್ದವು. 4 ಮಿಲಿಯನ್ ವರ್ಷಗಳ ಹಿಂದೆ ಇವುಗಳ ಸಂಖ್ಯೆ ಹೇರಳವಾಗಿತ್ತು. ಇವು ಕಳೆದ ಹಿಮಯುಗದ ಕೊನೆಯಲ್ಲಿ ನಾಮಾವಶೇಷವಾದವು. ಈ ಚಿರತೆಗಳ ಕಲರ್ ಸ್ವಲ್ಪ ಡಿಮ್ ಇದ್ರು ಈಗಿನ ಚಿರತೆಗಳಿಗೆ ಇರುವ ಮೈಗೂದಲಿಗಿಂತ ದಟ್ಟವಾದ ಉಲನ್ ಕೂದಲಿನ ಹೊದಿಕೆ ಇವುಗಳಿಗಿತ್ತು. 9ನೇಯದ್ದು ಡೈನೋಫೆಲಿಸ್ ಎಂಬ ದೈತ್ಯ ಜೀವಿ. ಇದು ಸಹ ಪ್ಲಯೋಸಿಸ್ ಹಾಗೂ ಪ್ಲೆಸ್ಟೋಸಿಸ್ ಯುಗಗಳಲ್ಲಿ ವಾಸವಿದ್ದ ದೈತ್ಯ ಪ್ರೆಡೇಟರಿ ಕ್ಯಾಟ್. ಕಳೆದ 5.3 ಮಿಲಿಯನ್ ವರ್ಷಗಳಿಂದ 1.8 ಮಿಲಿಯನ್ ವರ್ಷಗಳ ನಡುವೆ ಇದು ಜೀವಿಸಿತ್ತು. ಇವು ಈಗಿನ ಎಲ್ಲಾ ಮಾಂಸಾಹಾರಿ ಸಸ್ತನಿಗಳಿಗಿಂತಲೂ ಸಹ ಗಾತ್ರದಲ್ಲಿ ತುಂಬಾ ದೊಡ್ಡದಿತ್ತು. ಈ ಜೀವಿಗಳಲ್ಲಿ ಪೂರ್ಣ ಬೆಳೆದ ಗಂಡು 500 ಕೆಜಿವರೆಗೂ ಸಹ ತೂಗುತ್ತಿತ್ತು. ಇದು ಕಾಲಿನ ಪಾದದಿಂದ ಭುಜದವರೆಗೂ ಸುಮಾರು 1.2 ಮೀಟರ್ನಷ್ಟು ಎತ್ತರವಾಗಿತ್ತು ಹಾಗೂ ಸೆಬೆರ್ ಟೂತ್ ಟೈಗರ್ಗೆ ಇದ್ದಂತೆ ಇದಕ್ಕೂ ಸಹ 15 ಸೆಂಟಿಮೀಟರ್ನಷ್ಟು ಉದ್ದದ 2 ಬಲಿಷ್ಠ ಕೋರೆ ದಾಡುಗಳಿದ್ದವು. ಇದು ಎಲ್ಲಾ ಪ್ರಾಚೀನ ಸೆಬೆರ್ ಟ್ಯೂತ್ ದೈತ್ಯಗಳಿಗಿಂತಲೂ ಇದರ ಸ್ಕಲ್ ಚಿಕ್ಕ ಗಾತ್ರದಲ್ಲಿದ್ದು ಅವುಗಳ ಬೈಟ್ ಫೋರ್ಸ್ ಸ್ವಲ್ಪ ಕಡಿಮೆ ಇತ್ತು. ಆದರೂ ಸಹ ತಮ್ಮ ಬಲಿಷ್ಠ ಮಾಂಸಖಂಡ ಹಾಗೂ ಕೋರೆ ದಾಡುಗಳಿಂದ ಇವು ಬೇಖರ ಬೇಟೆಗಾರ ಜೀವಿಗಳಾಗಿದ್ದಲ್ಲದೆ ತನಗಿಂತ ಗಾತ್ರದಲ್ಲಿ ದೊಡ್ಡದಾದ ಇತರೆ ಸಸ್ಯಾಹಾರಿ ಸಸ್ತನಿಗಳನ್ನ ಸಹ ಇವು ಹೊಡೆದು ಮಲಗಿಸ್ತಾ ಇದ್ದವು. ಇವು ಹಿಮಯುಗ ಬರುವ ಸಾಕಷ್ಟು ಸಮಯದ ಮುನ್ನವೇ ಬದಲಾದ ವಾತಾವರಣದ ವೈಪರೀತ್ಯದಿಂದಾಗಿ ನಾಮಾವಶೇಷವಾದವು. 8ನೇದಾಗಿ ಮಚಾಯಿ ರೋಡಸ್ ಎಂಬ ದೈತ್ಯ ಜೀವಿಯ ಬಗ್ಗೆ ಹೇಳಬಹುದು. ಸೆಬರ್ ಟೂತ್ ಟೈಗರ್ಗಳಲ್ಲಿ ಸೈಲೋಡಾನ್ ಎಂಬ ಜೀವಿ ಅದರ ಬಾಹ್ಯ ಸ್ವರೂಪ ಹಾಗೂ ಕೆನೈನ್ ಕೋರೆ ಹಲ್ಲಿನಿಂದಾಗಿ ಅದು ಹುಲಿಗಿಂತಲೂ ಸಹ ಭಿನ್ನವಾದುದಾಗಿತ್ತು. ಸೆಬರ್ ಟೂತ್ ಟೈಗರ್ನ ರೀತಿಯಲ್ಲೇ ಇದ್ದ ಮಚಾಯಿ ರೋಡಸ್ ಎಂಬ ದೈತ್ಯ ಸಸ್ತನಿಯು ಒಂದಷ್ಟು ರೀತಿಯಲ್ಲಿ ಈಗಿನ ಹುಲಿಗಳನ್ನೇ ಹೋಲುತ್ತಿತ್ತಾದರೂ ಇದಕ್ಕೆ ಈಗಿನ ಹುಲಿಗಳಿಗೆ ಇರುವ ಹಾಗೆ ಪಟ್ಟೆಗಳು ಇದ್ದವೋ ಇಲ್ಲ ಎಂಬ ನಿಖರತೆ ಇಲ್ಲ. ಇದು ಸೆಬರ್ ಟೂತ್ ಹೊಂದಿದ್ದ ದೊಡ್ಡ ಹುಲಿಯ ಬಗ್ಗೆ ಇದ್ದಿರಬಹುದೆಂದು ಅಂದಾಜಿಸಲಾಗಿದೆ. ಗಾತ್ರದಲ್ಲಿ ಇತರೆ ದೈತ್ಯ ಕ್ಯಾಟ್ಗಳಿಗೆ ಹೋಲಿಸಿದರೆ ಇದು ಕೊಂಚ ಚಿಕ್ಕ ಗಾತ್ರದಲ್ಲೇ ಇತ್ತು. ಆಫ್ರಿಕಾದ ಚಾಡ್ ಮೊದಲಾದ ಕಡೆ ಇವುಗಳ ಕೆಲ ಪಳಿಯುಳಿಕೆಗಳು ಪತ್ತೆಯಾಗಿವೆ. ಇವುಗಳನ್ನ ಸ್ಟಡಿ ಮಾಡಿ ಮಚಾಯ್ ರೋಡಸ್ ಕಬೀರ್ ಎಂದು ಹೆಸರಿಸಿ ಹೊಸ ಪ್ರಭೇದ ಎಂದು ವರ್ಗೀಕರಣ ಮಾಡಲಾಗಿದೆ. ಇವುಗಳ ಪಳಿಯುಳಿಕೆಗಳ ಆಧಾರಿತವಾಗಿ ಹೇಳೋದಾದರೆ ಇವು ಏನಿಲ್ಲವೆಂದ್ರು ಗರಿಷ್ಠ 500 ಕಿಲೋ ತೂಗುತ್ತಿದ್ದವು. ಅಂದ್ರೆ ಅದು ಹೆಚ್ಚು ಕಡಿಮೆ 1 ಕುದುರೆಯ ತೂಕಕ್ಕೆ ಸಮ. ಹಾಗೂ ಇವು ದೈತ್ಯ ಗಾತ್ರದ ಆನೆಗಳನ್ನ, ರೈನೋಗಳನ್ನ, ಕುದುರೆಗಳನ್ನ ಭಕ್ಷಿಸ್ತಾ ಇದ್ವು. ಆಗ ಆನೆ, ರೈನೋ ಮೊದಲಾದ ಸಸ್ತನಿಗಳ ಸಂಖ್ಯೆ ಹೇರಳವಾಗಿತ್ತು. ಇವು ಮಯೋಸಿನ್ ಯುಗದ ಅಂತ್ಯದಲ್ಲಿ ಬದಲಾದ ನಿಸರ್ಗದ ಹೊಡೆತಕ್ಕೆ ಸಿಲುಕಿ ನಾಮಾವಶೇಷವಾದವು. ಆಗ ಮಾನವನ ಉಗಮ ಕೂಡ ಇನ್ನೂ ಆಗಿರಲಿಲ್ಲ. 7ನೇದಾಗಿ ನಾವು ದೈತ್ಯ ಜಾಗ್ವಾರ್ ಬಗ್ಗೆ ಹೇಳಬಹುದು. ಇವು ಈಗಿನ ಮಾಡರ್ನ್ ಜಾಗ್ವಾರ್ಗಳ ನೇರ ಸಂಬಂಧಿಗಳೇ ಆಗಿದ್ದು ಗಾತ್ರದಲ್ಲಿ ಈಗಿನವುಗಳಿಗಿಂತಲೂ ಹೆಚ್ಚು ಸೈಜಿನಲ್ಲಿದ್ದವು. ಇವು ಪ್ಯಾಂಥೇರಾ ವೋಂಕಾ ಎಂಬ ಗ್ರೂಪ್ಗೆ ಸೇರಿದ್ದ ಜೀವಿಗಳು ಮತ್ತು ಇವು ನಾರ್ತ್ ಹಾಗೂ ದಕ್ಷಿಣ ಅಮೆರಿಕಗಳಲ್ಲಿ ದಟ್ಟವಾಗಿ ವಾಸವಿದ್ದವು. ಇವು ಆರಂಭದಲ್ಲಿ ಬಯಲುಗಾವಲು ಹಾಗೂ ಹುಲ್ಲುಗಾವಲುಗಳಲ್ಲಿ ವಾಸವಿದ್ದ ಜೀವಿಗಳಾದರೂ ಬದಲಾದ ವಾತಾವರಣದಿಂದಾಗಿ ಮುಂದೆ ಹಸಿರು ಕಾಡುಗಳಿಗೆ ಒಗ್ಗಿಕೊಳ್ಳಬೇಕಾಯಿತು. ಇವುಗಳಿಗೆ ಪ್ರತಿಸ್ಪರ್ಧಿಯಾಗಿ ಅಮೆರಿಕನ್ ಲಯನ್, ಕೇವ್ ಲಯನ್ ಮೊದಲಾದ ಜೀವಿಗಳಿದ್ದವು. ಇವು ಈಗಿನ ಪೂರ್ಣ ಬೆಳೆದ ಆಫ್ರಿಕನ್ ಸಿಂಹ ಹಾಗೂ ಬೆಂಗಾಲ್ ಹುಲಿಗಳ ಗಾತ್ರದಲ್ಲಿದ್ರೂ ಸಹ ಅವುಗಳಿಗಿಂತ ಸಾಕಷ್ಟು ಬಲಯುತವಾಗಿದ್ದವು. ಇವುಗಳಿಗೆ ಹೆಚ್ಚು ಶಕ್ತಿಯುತವಾದ ಬೈಟ್ ಫೋರ್ಸ್ ಇತ್ತು. ಈ ಜೀವಿಗಳಲ್ಲಿ 2 ಪ್ರತ್ಯೇಕವಾದ ಪ್ರಭೇದಗಳನ್ನ ಪತ್ತೆ ಹಚ್ಚಲಾಗಿದೆ. ಒಂದು ಪ್ಯಾಂಥೇರಾ ವೋಂಕಾ ಅಗಸ್ಟಾ, ಇದು ನಾರ್ತ್ ಅಮೆರಿಕಾದಲ್ಲಿತ್ತು, ಹಾಗೂ ಇನ್ನೊಂದು ಪ್ಯಾಂಥೇರಾ ವೋಂಕಾ ಮೆಸೆಂಬ್ರಿನಾ, ಇದು ದಕ್ಷಿಣ ಅಮೆರಿಕಾದಲ್ಲಿ ವಾಸವಿದ್ದ ಜೀವಿ. ಕಳೆದ ಪ್ಲೆಸ್ಟೋಸಿನ್ ಯುಗದ ಸಮಯದಲ್ಲಿ ಇವೆರಡೂ ಸಹ ಬದುಕಿದ್ದವು. ಆದರೆ ಇಲ್ಲಿಂದ 11,000 ವರ್ಷಗಳ ಹಿಂದೆ, ಅಂದ್ರೆ ಕಳೆದ ಹಿಮಯುಗದ ಕೊನೆಯಲ್ಲಿ ಇವು ಅಳಿದು ಹೋದವು.
ಆರನೆಯದ್ದು ಯುರೋಪಿಯನ್ ಐಸ್ ಏಜ್ ಲೆಪರ್ಡ್. ಇದನ್ನ ಕೇವ್ ಲೆಪರ್ಡ್ ಅಥವಾ ಪ್ಯಾಂಥೇರಾ ಪಾಂಡರ್ಸ್ ಸ್ಪೇಲಿ ಎಂದು ಸಹ ಕರೆಯುತ್ತಿದ್ರು. ಇದು ಸದ್ಯ ಅಳಿದು ಹೋಗಿರುವ ಲೆಪರ್ಡ್ ನ ಉಪಪ್ರಭೇದವಾಗಿದೆ. ಇದು ಪ್ಲೆಸ್ಟೋಸಿನ್ ನ ಯುಗದಲ್ಲಿ ಯುರೋಪ್ನಲ್ಲಿ ವಾಸವಿತ್ತು. ಅಂದ್ರೆ ಕಳೆದ 2.6 ಮಿಲಿಯನ್ ವರ್ಷಗಳಿಂದ 11,700 ವರ್ಷಗಳ ನಡುವೆ ಇದು ಜೀವಿಸಿತ್ತು. ಇದು ಈಗಿನ ಎಲ್ಲಾ ಜಾತಿಯ ಲೆಪರ್ಡ್ಗಳಿಗಿಂತಲೂ ಗಾತ್ರದಲ್ಲಿ ಬಹಳ ದೊಡ್ಡದಿದ್ದ ಲೆಪರ್ಡ್ ಹಾಗೂ ಇದರ ತೂಕ 120 ಕೆಜಿಯಷ್ಟಿತ್ತು. ಇದು ಪಾದದಿಂದ ಭುಜದವರೆಗೂ 85 ಸೆಂಟಿಮೀಟರ್ ನಷ್ಟು ಎತ್ತರ ಇತ್ತು. ಇದಕ್ಕೆ ಬಲಿಷ್ಠವಾದ ಮಾಂಸಖಂಡಗಳಿದ್ದವು, ದಟ್ಟವಾದ ಹೆವಿ ಕೂದಲು ಹಾಗೂ ಚರ್ಮ ಇದ್ದವು. ಹೀಗಾಗಿ ಇವು ಎಂತದ್ದೇ ವಾತಾವರಣಕ್ಕೂ ಒಗ್ಗಿಕೊಳ್ಳುವ ಶಕ್ತಿ ಪಡೆದಿತ್ತು. ಇವುಗಳಿಗೆ ತೆಳು ಹಳದಿ ಅಥವಾ ಬ್ರೌನ್ ವರ್ಣದ ದಪ್ಪನೆಯ ಡಾರ್ಕ್ ಸ್ಪಾಟ್ಗಳಿದ್ದವು. ಇದರದ್ದೇ ಜಾತಿಯ ಕೆಲವು ಜೀವಿಗಳಿಗೆ ಸಂಪೂರ್ಣವಾದ ಕಪ್ಪು ಕೋಟಿಂಗ್ ಕೂಡ ಇತ್ತು. ಇದು ಆಗ ಇದ್ದ ಬೈಸನ್, ಜಿಂಕೆ, ಸಾರಂಗ, ಕಡವೆ, ಕುದುರೆ ಮೊದಲಾದ ಜೀವಿಗಳನ್ನ ಬೇಟೆಯಾಡಿ ಭಕ್ಷಿಸ್ತಾ ಇತ್ತು. ಇದು ಅಪರೂಪವಾಗಿ ಆಗ ಇದ್ದ ಆರಂಭಿಕ ಮಾನವರನ್ನ ಸಹ ಬೇಟೆಯಾಡಿ ಕೊಂದಿದ್ದಿರಬಹುದೆಂದು ಅಂದಾಜಿಸಿದ್ದಾರೆ. ಇದು ಸಹ ಇತರೆ ದೈತ್ಯ ಮಾಂಸಾಹಾರಿ ಸಸ್ತನಿಗಳ ಹಾಗೆ ಕಳೆದ ಹಿಮಯುಗದ ಅಂತ್ಯದಲ್ಲಿ ಕಣ್ಮರೆಯಾಯಿತು. ಬದಲಾದ ಹವಾಗುಣ ಹಾಗೂ ಮಾನವರ ಬೇಟೆ ಇದು ಅದರ ಅಳಿವಿಗೆ ಮುಖ್ಯ ಕಾರಣ. ಐದನೇದಾಗಿ ಸೈಲೋಮೈಲಸ್ ಎಂಬ ಜೀವಿಯ ಬಗ್ಗೆ ಹೇಳಬಹುದು. ಸೈಲೋಡಾನ್ ನ ಸಂಬಂಧಿಯಾದ ಇದಕ್ಕೆ ಶಾರ್ಟ್ ಅಂಡ್ ದಪ್ಪನೆಯ ಹಲ್ಲುಗಳಿದ್ದವು. ಶಾರ್ಕ್ ಅಥವಾ ಕಾರ್ನಿವೋರಸ್ ಡೈನೋಸರ್ ನ ಹಲ್ಲುಗಳ ಮಾದರಿಯಲ್ಲಿದ್ದ ಇದರ ದವಡೆಗಳು ಬೇಟೆಯ ಚರ್ಮ ಸೀಡಿ ಮಾಂಸ ಬಗೆದು ಹಾಕಲು ಅತ್ಯಂತ ಸಹಕಾರಿಯಾಗಿದ್ದವು. ಇದು ಈಗಿನ ಬಿಗ್ ಕ್ಯಾಟ್ ಗಳ ಹಾಗೆ ಬೇಟೆಯನ್ನ ಹಿಂಸೆ ಪಡಿಸುತ್ತಿರಲಿಲ್ಲ. ಬದಲಿಗೆ ಇದು ತನ್ನ ಬೇಟೆಯ ಮೇಲರಿಗೆ ಅದರ ದೇಹದ ದೊಡ್ಡ ಮಾಂಸದ ಭಾಗವನ್ನ ಬಗೆದು ಆ ದುರ್ಬಲ ಜೀವಿ ರಕ್ತಸ್ರಾವದಿಂದ ನಿತ್ರಾಣವಾಗುವಂತೆ ಮಾಡಿ ತದನಂತರ ಅದನ್ನ ಭಕ್ಷಿಸ್ತಾ ಇತ್ತು. ಇದು ಸುಮಾರು 180 ರಿಂದ 230 ಕೆಜಿವರೆಗೂ ಇದ್ದು ಪೂರ್ಣ ಬೆಳೆದ ಹುಲಿಯ ವೈಟ್ ನಷ್ಟಿತ್ತು. ಗಟ್ಟಿಯಾದ ಕುತ್ತಿಗೆಯ ಸ್ನಾಯುಗಳು, ಕೊಳ್ಳನೆಯ ಹಾಗೂ ಬಲಿಷ್ಠ ಕೈಗಳು, ಬಲಿಷ್ಠ ದವಡೆ ಮೊದಲಾದವುಗಳಿಂದ ಇದು ಅತ್ಯಂತ ಶಕ್ತಿಶಾಲಿ ಬೇಟೆಗಾರ ಜೀವಿಯಾಗಿ ಹೆಸರು ಪಡೆದಿತ್ತು. ಇದರ ಕೆಲ ಪಳೆಯುಳಿಕೆಗಳು ಅಮೆರಿಕಾದ ಫ್ಲೋರಿಡಾದಲ್ಲಿ ಪತ್ತೆಯಾಗಿವೆ. ಇವು ಹೆಚ್ಚಾಗಿ ಪ್ರಾಚೀನ ಕಾಲದ ಪೆಕಾರಿ ಎಂಬ ಜೀವಿಗಳನ್ನ ಭಕ್ಷಿಸ್ತಾ ಇತ್ತು. ಬಹುಶಃ ಇವು ಅವುಗಳ ಅತ್ಯಂತ ಪ್ರಿಯ ಆಹಾರವಾಗಿರಬಹುದು. ಇದು ಸಹ ಇತರ ದೈತ್ಯ ಜೀವಿಗಳ ಜೊತೆ ಪ್ಲೆಸ್ಟೋಸಿನ್ ನ ಯುಗದಲ್ಲಿ ಜೀವಿಸಿದ್ದ ದೈತ್ಯ ಸಸ್ತನಿ. ಆದರೆ ಇದ್ಯಾಕೆ ಯಾವ ಕಾರಣಕ್ಕಾಗಿ ನಾಶವಾಯಿತು ಅಂತ ಖಚಿತವಾಗಿ ತಿಳಿದು ಬಂದಿಲ್ಲ. ಇದು ಆಗ ಇದ್ದ ಮನುಷ್ಯರನ್ನ ಅಟ್ಯಾಕ್ ಮಾಡ್ತಾ ಇತ್ತ, ಅವರನ್ನ ತಿಂತಾ ಇತ್ತ ಎಂಬ ಬಗ್ಗೆ ಯಾವುದೇ ಸ್ಪಷ್ಟ ಸಾಕ್ಷಿಗಳು ಈವರೆಗೂ ಸಿಕ್ಕಿಲ್ಲ. ಹಾಗೂ ಇದು ಖಚಿತವಾಗಿ ಯಾವ ಸಮಯದಲ್ಲಿ ನಾಶವಾಯಿತು ಅಂತಾಲೂ ಸಹ ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಯಬೇಕಷ್ಟೇ. ನಾಲ್ಕನೆಯದ್ದು ಕೇವ್ ಲಯನ್. ದೈತ್ಯ ಗಾತ್ರದ ಈ ಗುಹೆಯ ಸಿಂಹ ಸುಮಾರು 300 ಕೆಜಿಯಷ್ಟು ತೂಕ ಹೊಂದಿತ್ತು. ಯುರೋಪ್ನಲ್ಲಿ ಐಸ್ ಏಜ್ ಸಮಯದಲ್ಲಿ ವಾಸವಿದ್ದ ಅತ್ಯಂತ ಭೀಕರ ಹಾಗೂ ಅಪಾಯಕಾರಿ ಜೀವಿ ಇದು. ಆಗ ಇದ್ದ ಎಷ್ಟೋ ಇತರೆ ಸಸ್ತನಿಗಳಿಗೆ ಇದರ ಭಯ ಇತ್ತು. ಹಾಗೂ ಆಗ ಇದ್ದ ಆರಂಭಿಕ ಶಿಲಾಯುಗದ ಮಾನವರು ಸಹ ಇದನ್ನ ಪೂಜೆ ಮಾಡ್ತಾ ಇದ್ರು. ಪುರಾತನ ಕಾಲದ ಹಳೆಯ ಗುಹೆಗಳಲ್ಲಿ ಆಗಿನ ಪ್ರಾಚೀನ ಮಾನವ ಇದರ ಸಾಕಷ್ಟು ಚಿತ್ರಗಳನ್ನ ಬರೆದಿದ್ದಾನೆ. ಆ ಚಿತ್ರಗಳ ಆಧಾರವಾಗಿ ಇದು ಹೇಗಿದ್ದಿರಬಹುದೆಂಬ ಚಿತ್ರಣವನ್ನ ತಜ್ಞರು ಕೊಟ್ಟಿದ್ದಾರೆ. ಇದಕ್ಕೆ ಈಗಿನ ಸಿಂಹಗಳ ಹಾಗೆ ಮೇನ್ ಅಥವಾ ತಲೆಯ ಸುತ್ತ ದಟ್ಟ ಕೂದಲು ಇರಲಿಲ್ಲ. ಹಾಗಾಗಿ ಇದು ಹೆಚ್ಚಾಗಿ ಇವತ್ತಿನ ಸೈಬೀರಿಯನ್ ಅಥವಾ ಬೆಂಗಾಲ್ ಹುಲಿಗಳನ್ನೇ ಹೋಲುತ್ತಾ ಇತ್ತು. ಇದಕ್ಕೆ ಹುಲಿಯ ಹಾಗೆ ಮೈತುಂಬ ಪಟ್ಟೆಗಳಿರಲಿಲ್ಲ. ಆದರೆ ಇದರ ಬಾಲ ಹಾಗೂ ಕಾಲುಗಳ ಮೇಲೆ ಪಟ್ಟೆಗಳಿದ್ದವು. ಇವು ಈಗಿನ ಹುಲಿಗಳಿಗೆ ಹೆಚ್ಚು ಹತ್ತಿರ ಸಂಬಂಧಿಗಳಾಗಿದ್ದವೆಂದು ಕೆಲವರು ಭಾವಿಸಿದ್ದರು. ಆದರೆ ಸ್ಟಡಿಯ ಪ್ರಕಾರ ಇವು ಸಿಂಹಗಳ ಪಂಗಡಕ್ಕೆ ಸೇರಿವೆ ಎಂದು ಈಗ ಗೊತ್ತಾಗಿದೆ. ಇವು ಸಹ ಬಹುಮಟ್ಟಿಗೆ ಕಳೆದ ಹಿಮಯುಗದ ಜೊತೆಗೆ ಕಣ್ಮರೆಯಾಗಿರಬಹುದೆಂದು ನಂಬಲಾಗಿದೆ. ಖಚಿತವಾಗಿ ಇವು ಯಾವಾಗ, ಯಾಕೆ, ಹೇಗೆ ನಾಪತ್ತೆಯಾದವೆಂದು ಇನ್ನೂ ಗೊತ್ತಾಗಿಲ್ಲ. ಮೂರನೇದಾಗಿ ಅಮೆರಿಕನ್ ಲಯನ್ ಬಗ್ಗೆ ಹೇಳಬಹುದು. ಪ್ಯಾಂಥೇರಾ ಅಟ್ರಾಕ್ಸ್ ಗುಂಪಿಗೆ ಸೇರಿದ್ದ ಇದು ಆ ಕಾಲದ ದೈತ್ಯ ಗಾತ್ರದ ಸಿಂಹವಾಗಿತ್ತು. ಸೈಲೋಡಾನ್ ನ ನಂತರದ 2ನೇ ಅತಿ ದೊಡ್ಡ ಗಾತ್ರದ ಬಿಗ್ ಕ್ಯಾಟ್ ಇದು. ಇದು ಸಹ ಕಳೆದ ಹಿಮಯುಗದ ಹೊಡೆತಕ್ಕೆ ಸಿಲುಕಿ ಹಿಮಯುಗದ ಕೊನೆಯಲ್ಲಿ ಸರಿಯಾದ ವೆಜಿಟೇಷನ್ ಹಾಗೂ ಆಹಾರ ಸಿಗದೆ ನಾಮಾವಶೇಷವಾಯಿತು. ಇದು ಬದುಕಿದ್ದಾಗ ಉತ್ತರ ಹಾಗೂ ದಕ್ಷಿಣ ಅಮೆರಿಕಗಳಲ್ಲಿ ದಟ್ಟವಾಗಿ ವಾಸವಿತ್ತು. ಅಲಸ್ಕಾದಿಂದ ಪೆರುವಿನವರೆಗೂ ಸಹ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವು. ಇವೇ ಈಗಿನ ಆಫ್ರಿಕನ್ ಹಾಗೂ ಇತರೆ ಕಡೆ ಇರುವ ಎಲ್ಲಾ ಸಿಂಹಗಳ ಹತ್ತಿರದ ಸಂಬಂಧಿಗಳು. ಹಾಗೂ ಇವು ಬಹುತೇಕ ಅದೇ ಗುಂಪಿಗೆ ಸೇರುವ ಜೀವಿಗಳೆಂದು ತಜ್ಞರು ಲೆಕ್ಕ ಹಾಕಿದ್ದಾರೆ. ಇವು ಗರಿಷ್ಠ ಈಗ 470 ಕೆಜಿವರೆಗೂ ತೂಗುತ್ತಿದ್ದವು. ಹಾಗೂ ತಮಗಿಂತ ಗಾತ್ರದಲ್ಲಿ ಹೆಚ್ಚು ದೊಡ್ಡದಾದ ಜೀವಿಗಳನ್ನ ಸುಲಭವಾಗಿ ಮಣಿಸಿ ಅವುಗಳನ್ನ ತಿನ್ನುತ್ತಿದ್ದವು. ಐಸೇಜ್ ಸಮಯದಲ್ಲಿ ಅಮೆರಿಕಾದಲ್ಲಿ ಜೀವಿಸಿದ್ದ ಅತಿದೊಡ್ಡ ಕ್ಯಾಟ್ ಇದು. ಇವು ಸಹ ಈಗಿನ ಸಿಂಹಗಳ ಹಾಗೆಯೇ ಗುಂಪು ಗುಂಪಾಗಿ ಬೇಟೆಯಾಡ್ತಾ ಇದ್ವಾ. ಹಾಗೂ ಈಗಿನ ಸಿಂಹಗಳ ಹಾಗೆಯೇ ಇವುಗಳ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ, ಸಂತಾನೋತ್ಪತ್ತಿ ಕ್ರಿಯೆ, ವೆಜಿಟೇಷನ್, ವಲಸೇತ ಸ್ವಭಾವ, ಬೇಟೆಗಾರಿಕೆ ಇವೆಲ್ಲ ಇದ್ವಾ ಅನ್ನುವ ಬಗ್ಗೆ ಚರ್ಚೆಗಳು ಇಂದಿಗೂ ಸಹ ಚಾಲ್ತಿಯಲ್ಲಿವೆಯಾದರೂ ನಿಖರ ಮಾಹಿತಿ ಇಲ್ಲ. ಎರಡನೆಯದ್ದು ಹೋಮೋಥೇರಿಯಂ. ಇದನ್ನ ಸೆಮಿಟರ್ ಕ್ಯಾಟ್ ಎಂದು ಕರೆಯುತ್ತಾರೆ. ಇದು ಪೆಲಿಯೋತಿಕ್ ಯುಗದಲ್ಲಿ ಜೀವಿಸಿತ್ತು. ಇದು ಉತ್ತರ ಹಾಗೂ ದಕ್ಷಿಣ ಅಮೆರಿಕಗಳಲ್ಲಿ ಮಾತ್ರವಲ್ಲದೆ ಯುರೋಪ್, ಏಷ್ಯಾ, ಆಫ್ರಿಕಾಗಳಲ್ಲೂ ಕೂಡ ವಾಸವಿತ್ತು. ಕಳೆದ 5 ಮಿಲಿಯನ್ ವರ್ಷಗಳ ಹಿಂದೆ ಇದು ಜಗತ್ತಿನ ವಿವಿಧ ಬಗೆಯ ವಾತಾವರಣಗಳಲ್ಲಿ ಸಬ್ ಆರ್ಟಿಕ್ ಟಾಂಡ್ರಾ ರೀಜನ್ಗಳಲ್ಲೂ ಸಹ ಪಳಗಿ ಬದುಕುವ ಸಾಮರ್ಥ್ಯ ಪಡೆದಿತ್ತು. ಇದು ಸಹ ಕಳೆದ 10,000 ವರ್ಷಗಳ ಹಿಂದೆ ಹಿಮಯುಗದ ಕೊನೆಯಲ್ಲಿ ನಾಮಾವಶೇಷವಾಯಿತು. ಇವು ಗುಂಪು ಗುಂಪಾಗಿ ಬೇಟೆಯಾಡ್ತಾ ಇದ್ವು. ಹಾಗೂ ಇವು ಈಗಿನ ಹೈನಾ ಅಥವಾ ಕತ್ತೆ ಕಿರುಬಗಳನ್ನ ಹೆಚ್ಚಾಗಿ ಸ್ವರೂಪದಲ್ಲಿ ಹೋಲ್ತಾ ಇದ್ವು. ಇವುಗಳ ಮುಂಗಾಲುಗಳು ಉದ್ದವಿದ್ರೆ ಹಿಂಗಾಲುಗಳು ಶಾರ್ಟ್ ಆಗಿದ್ದವು. ಇವುಗಳ ಗಾತ್ರ ಹಾಗೂ ತೂಕದ ಬಗ್ಗೆ ಬಹಳ ಸಮಯದವರೆಗೂ ನಿಖರತೆ ಇರಲಿಲ್ಲ. ನಾರ್ತ್ ಸಿ ಬಳಿ ಇವುಗಳ ಕೆಲ ಪಳೆಯುಳಿಕೆಗಳು ಪತ್ತೆಯಾದ ನಂತರ ಇವು 400 ಕೆಜಿಯಷ್ಟು ತೂಗುತ್ತಾ ಇದ್ದವು ಎಂದು ದೃಢವಾಗಿದೆ. ಇವು ಈಗಿನ ಸೈಬೀರಿಯನ್ ಹುಲಿಗಳಿಗಿಂತಲೂ ಸಾಕಷ್ಟು ದೊಡ್ಡದಾಗಿದ್ದವು. ಹಾಗೂ ಇವು ಸಹ 10-11 ಸಾವಿರ ವರ್ಷಗಳ ಹಿಂದೆ ಅಳಿದು ಹೋದವು.
ಇನ್ನು ನಮ್ಮ ಈ ಲಿಸ್ಟ್ ನಲ್ಲಿ ಬರುವ ಮೊದಲನೆಯ ಜೀವಿಯ ಹೆಸರು ಸೈಲೋಡಾನ್. ಪ್ರಾಚೀನ ಸೆಬಾರ್ ಟ್ಯೂತ್ ಟೈಗರ್ಗಳಲ್ಲಿ ಅತ್ಯಂತ ಸದೃಢವಾದ ಹಾಗೂ ಅತ್ಯಂತ ವೆಲ್ ನೋನ್ ಜೀವಿಗಳಲ್ಲಿ ಇದು ಮುಖ್ಯವಾದದ್ದು. ಬಲಿಷ್ಠ ದವಡೆ, 7 ಇಂಚು ಉದ್ದದ ಚೂಪಾದ ಕೋರೆ ದಾಡುಗಳಿಂದಾಗಿ ಇದು ಅಮೆರಿಕದ ಅತ್ಯಂತ ಬಲಿಷ್ಠ ದೈತ್ಯ ಮಾಂಸಾಹಾರಿ ಸಸ್ತನಿ ಎಂದು ಹೆಸರಾಗಿದೆ. ತನ್ನ ಬಲಿಷ್ಠ ಹಿಂಗಾಲು, ಉದ್ದನೆಯ ಮುಂಗಾಲು, ಬಲವಾದ ಕುತ್ತಿಗೆಯ ಸ್ನಾಯುಗಳಿಂದಾಗಿ ಇದು ಅತ್ಯುತ್ತಮವಾದ ಹಂಟರ್ ಎಂದು ಗುರುತಿಸಿಕೊಂಡಿದೆ. ಅಮೆರಿಕದಲ್ಲಿ ಇವುಗಳ ಕೆಲ ಸ್ಪಷ್ಟ ಪಳೆಯುಳಿಕೆಗಳು ಪತ್ತೆಯಾಗಿವೆ. ಇವು 200 ರಿಂದ 400 ಕೆಜಿ ತೂಗುತ್ತಿದ್ದವು. ಬೈಸಾನ್, ಯೋಮೋತ್, ಆನೆ, ಹಿಪ್ಪೋ, ಕುದುರೆ, ರೈನೋ ಮೊದಲಾದವುಗಳನ್ನ ಇವು ಸುಲಭವಾಗಿ ಬೇಟೆಯಾಡ್ತಾ ಇದ್ವು. ಈಚೆಗೆ ಪತ್ತೆಯಾದ ಇದರ ಸ್ಕಲ್ನ ಪಳೆಯುಳಿಕೆಯಲ್ಲಿ ಇದರ ಕೆನೈನ್ ಟೂತ್ ಸುಮಾರು 11 ಇಂಚಿನಷ್ಟು ಉದ್ದವಿದೆ. ಇವು ಮಿಲಿಯನ್ ವರ್ಷಗಳವರೆಗೂ ಅಮೆರಿಕದಲ್ಲಿ ಜೀವಿಸಿತ್ತು. ಇದು ಇದ್ದ ಆರಂಭಿಕ ಸಮಯದಲ್ಲಿ ಈಗಿನ ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಗಳೆರಡೂ ಸಹ ಕನೆಕ್ಟ್ ಆಗಿದ್ದವು. ಆ ಬಳಿಕ ಭೌಗೋಳಿಕ ಪಲ್ಲಟದಿಂದಾಗಿ ಈ ಎರಡೂ ಖಂಡಗಳು ಬೇರೆ ಬೇರೆಯಾದವು. ಕಳೆದ ಹಿಮಯುಗದಲ್ಲಿ ಸೂಕ್ತ ಆಹಾರ ಸಿಗದೆ ಇವು ನಾಶವಾದವು. ಸ್ಟಡಿಯ ಪ್ರಕಾರ ಪ್ರತಿ 20,000 ವರ್ಷಗಳಿಗೊಮ್ಮೆ ಭೂಮಿಯ ಮೇಲೆ ಕ್ರಮವಾಗಿ ಹಿಮಯುಗ ಹಾಗೂ ಉಷ್ಣಯುಗಗಳು ಅಪ್ಪಳಿಸುತ್ತವೆಂದು ಈಗ ರುಜುವಾತಾಗಿದೆ. ಎರಡೂ ಕಾಲಘಟ್ಟಗಳು ಸಹ ಭೂಮಿ ಮೇಲಿನ ಎಲ್ಲಾ ಜೀವ ಪ್ರಭೇದಗಳಿಗೂ ಅತ್ಯಂತ ಸವಾಲಿನ ಸಮಯ. ಅದರಲ್ಲೂ ಸಸ್ತನಿಗಳ ಅಳಿವು ಉಳಿವು ಇದರ ಒತ್ತಡದ ಮೇಲೆ ನಿಂತಿರುತ್ತದೆ. ಕಳೆದ ಹಿಮಯುಗದಲ್ಲೂ ಸಹ ಇಂತಹ ಎಷ್ಟೋ ದೈತ್ಯ ಪ್ರಭೇದಗಳು ಹೇಳ ಹೆಸರಿಲ್ಲದ ರೀತಿಯಲ್ಲಿ ಅಂತ್ಯ ಕಂಡವು. ಇನ್ನುಳಿದ ಸಸ್ಯಾಹಾರಿ ಸಸ್ತನಿಗಳನ್ನ ಆಧುನಿಕ ಮಾನವ ಬೇಟೆಯಾಡಿ ತನ್ನ ಸ್ವಾರ್ಥಕ್ಕಾಗಿ ಅವುಗಳ ನಾಶಕ್ಕೆ ತಾನೇ ಕಾರಣನಾದ. ಇವತ್ತು ಅಳಿದುಳಿದ ಪ್ರಭೇದಗಳನ್ನ ಕೃತಕ ಅಭಯಾರಣ್ಯ ಹಾಗೂ ಮಾನವ ನಿರ್ಮಿತ ಸಂರಕ್ಷಣಾ ಕೇಂದ್ರಗಳನ್ನ ರಚಿಸಿ ಉಳಿಸಿ ಬೆಳೆಸುವ ಪ್ರಯತ್ನ ನಡೀತಾ ಇದೆ. ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.